ಹಲೋ ಗಾಯ್ಸ್, ಇವತ್ತು ನಾವು ಟೈಮ್ ಅಂಡ್ ವರ್ಕ್, ಸಮಯ ಮತ್ತು ಕೆಲಸ ಟಾಪಿಕ್ ಮೇಲಿನ ಪ್ರಶ್ನೆಗಳನ್ನ ನೋಡೋಣ. ಯಾವುದೇ ರೀತಿಯಾದಂಥ ಎಕ್ಸಾಮ್ ಅಲ್ಲಿ ತಗೊಂಡ್ರು ಕೂಡ ಈ ಟಾಪಿಕ್ ಮೇಲೆ ಪ್ರಶ್ನೆ ಬಂದೇ ಬರುತ್ತೆ. ಸೊ ಈ ಟಾಪಿಕ್ ಇಂಪಾರ್ಟೆಂಟ್ ಟಾಪಿಕ್ ಕೂಡ, ಇದನ್ನ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ನೋಡಿ ಪ್ರಶ್ನೆಗಳನ್ನ ನೋಡೋಣ. ಎ ಕ್ಯಾನ್ ಡೂ ಪೀಸ್ ಆಫ್ ವರ್ಕ್ ಇನ್ 20 days, ಬಿ ಇನ್ 10 days. ಹೌ ಮೆನಿ ಡೇಸ್ ದೇ ವಿಲ್ ಬೋತ್ ಟೇಕ್ ಟುಗೆದರ್ ಟು ಕಂಪ್ಲೀಟ್ ದ ವರ್ಕ್. ಎ ಅನ್ನೋರು ಒಂದ್ ಕೆಲ್ಸಾನ 20 ದಿನದಲ್ಲಿ ಮಾಡಿ ಮುಗಿಸ್ತಾರಂತೆ. ಬಿ ಅನ್ನೋನು ಅದೇ ಕೆಲ್ಸಾನ 10 ದಿನ ಮಾಡಿ ಮುಗಿಸ್ತಾರಂತೆ. ಸೊ ಅವ್ರಿಬ್ರು ಸೇರ್ಕೊಂಡು ಆ ಕೆಲ್ಸಾನ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಸೊ ಈ ತರ ಇದ್ದಾಗ ಮೊದಲನೇದು ನಿಮ್ಗೆ ಒಂದು ಫಾರ್ಮುಲಾ ಮೆಥಡ್ ಒಂದು ಹೇಳ್ಕೊಡ್ತೀನಿ. ನೋಡಿ ಫಾರ್ಮುಲಾ ಯಾವುದು ಅಂತ ಹೇಳಿದ್ರೆ, ಎ ಇಂಟು ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ. ಸೊ ಎ ಅಂದ್ರೆ 20 days ಅಲ್ಲಿ ಮುಗಿಸಿರೋದು, ಬಿ ಅಂದ್ರೆ 10 days. ಡೇಸ್ ಅಲ್ಲ ಅದು, ಎ ಅಂದ್ರೆ. ಸೊ ಎ ಪ್ಲಸ್ ಬಿ ಅಂದ್ರೆ 20 10 30. ಸೊ 10 ಕ್ಯಾನ್ಸಲ್ ಆಯ್ತಲ್ವಾ. ಸೊ 20 into 1 20. ಸೊ ಡಿವೈಡೆಡ್ ಬೈ 3. ಸೊ ಇದನ್ನ ಅವರು ಈಗ ಮೆಥಡ್ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ, ಇದು ಫ್ರಾಕ್ಷನ್ ಆದ್ರೂ ಕೇಳ್ಬೋದು. ಅಕಸ್ಮಾತ್ ಈಗ ಯಾವ ತರಲಾದ್ರೂ ಆಪ್ಷನ್ ಅಲ್ಲಿ ಹೆಂಗ್ ಕೇಳಿರ್ತಾರೆ ಡೈರೆಕ್ಟ್ ಈ ಆನ್ಸರ್ ಆದ್ರೂ ಕೊಟ್ಟಿರ್ಬೋದು. ಅಕಸ್ಮಾತ್ ಮಿಕ್ಸ್ಡ್ ಫ್ರಾಕ್ಷನ್ ಅಂತ ಇದೆ. ಸೊ ಮಿಕ್ಸ್ಡ್ ಫ್ರಾಕ್ಷನ್ ನಾವು ಕನ್ವರ್ಟ್ ಮಾಡಿದ್ರೆ 3 6 18 2 ಮಿಕ್ತು. ಸೊ 6/2/3 ಆಪ್ಷನ್ ಅಲ್ಲಿ ಇದಾದ್ರೂ ಇರ್ಬೋದು, ಇಲ್ಲ ಇದಾದ್ರೂ ಇರ್ಬೋದು. ನಾವು ಇದೇನು ಇದು ಹೇಳ್ಕೊಟ್ರು ಸರ್ ಆಪ್ಷನ್ ಇದೆ ಇದು ಗೊತ್ತಾಗ್ಬಾರ್ದು ಅಂದ್ರೆ, ಇದು ಮಿಕ್ಸ್ಡ್ ಫ್ರಾಕ್ಷನ್ ಅಲ್ಲಿ ಕೊಟ್ಟಿರ್ತಾರೆ. ಸರಿನಾ? ಒಂದೊಂದು ಎಕ್ಸಾಮ್ ಅಲ್ಲಿ ಕೂಡ ಅದನ್ನ ಮಿಕ್ಸ್ಡ್ ಸಿಂಪ್ಲಿಫೈ ಮಾಡಿ ಮಿಕ್ಸ್ಡ್ ಫ್ರಾಕ್ಷನ್ ಕೂಡ ಕೊಟ್ಟಿರ್ಬೋದು. ಸೊ ಆನ್ಸರ್ ಇಸ್ 6/2/3 ಅಥವಾ 2/20/3 ಆಗಿರುತ್ತೆ. ಓಕೆನಾ ಫ್ರೆಂಡ್ಸ್? ಫಾರ್ಮುಲಾ ಮೆಥಡ್ ಆಯ್ತಲ್ವಾ. ನೆಕ್ಸ್ಟ್ ಈಗ ಎಲ್ ಸಿ ಎಂ ಮೆಥಡ್. ಎಲ್ ಸಿ ಎಂ ಅಂದ್ರೆ ಗೊತ್ತಲ್ವಾ? ಕನ್ನಡದಲ್ಲಿ ಲಸಹ ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಅಂದ್ರೆ ಲೋಯರ್ ಕಾಮನ್ ಮಲ್ಟಿಪಲ್ ಅಂತ. ಲಸಹ ಈ ಮುಖಾಂತರ ನಾವು ಯಾವ ತರ ಟೈಮ್ ಅಂಡ್ ವರ್ಕ್ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದು ನೋಡೋಣ. ಎ ಕ್ಯಾನ್ ಡೂ ಪೀಸ್ ಆಫ್ ವರ್ಕ್. ಎ ಮತ್ತೆ ಬಿ ಅನ್ನೋರು ಇಬ್ಬರಿದ್ದಾರೆ. ಎ ಅನ್ನೋನು ಒಂದು ಕೆಲ್ಸನ 20 ದಿನದಲ್ಲಿ ಮುಗಿಸ್ತಾನೆ. ಸೊ ಬಿ ಅನ್ನೋನು ಅದೇ ಕೆಲ್ಸನ 10 ದಿನದಲ್ಲಿ ಮುಗಿಸ್ತಾನಂತೆ. ಅವ್ರಿಬ್ರು ಸೇರ್ಕೊಂಡು ಎಷ್ಟು ದಿನ? ಸೊ ನಮ್ಗೆ ಎ ಅನ್ನೋ 20 ದಿನ, ಬಿ ಅನ್ನೋನು 10 ದಿನ ಅಂದ್ರೆ, ಸೊ ಟೋಟಲ್ ವರ್ಕ್ ಇವೆರಡರ ಎಲ್ ಸಿ ಎಂ ಎಷ್ಟು ಬರುತ್ತೆ? 10 ಮತ್ತೆ 20ರ ಎಲ್ ಸಿ ಎಂ ಎಷ್ಟು? ಇದರ ದೊಡ್ಡ ಅಂಕಿ ಯಾವುದು? 20. ಇದರ ಮಲ್ಟಿಪಲ್ ಮಾಡ್ಕೊ ಬನ್ನಿ. 22 ಎಷ್ಟಾಗುತ್ತೆ? 21 20. 20 10ರಲ್ಲೂ ಭಾಗ ಆಗುತ್ತೆ, 20ರಲ್ಲೂ ಭಾಗ ಆಗುತ್ತೆ. ಸೊ ಇವೆರಡರ ಎಲ್ ಸಿ ಎಂ ಎಷ್ಟು? 20. ಸೊ 20 ಅನ್ನೋದು ಟೋಟಲ್ ವರ್ಕ್. ಸರಿನಾ? ಎ ಅನ್ನೋನು ಟೋಟಲ್ ವರ್ಕ್ ಎಷ್ಟು? 20ನ 20 ದಿನ ತಗೋತಾನೆ ಅಂದ್ರೆ ಒಂದ್ ದಿನಕ್ಕೆ 1 ಯೂನಿಟ್ ಅಷ್ಟು ಕೆಲಸ ಮಾಡ್ತಾನೆ ಅಂತ ಅರ್ಥ. ಸರಿನಾ? ಬಿ ಅನ್ನೋನು ಟೋಟಲ್ ವರ್ಕ್ ಎಷ್ಟಿದೆ? 20ನ 10 ದಿನದಲ್ಲಿ ಮುಗಿಸ್ತಾನೆ ಅಂದ್ರೆ ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನೆ? 2ರಷ್ಟು ಕೆಲಸ ಮಾಡ್ತಾನೆ. ಅರ್ಥ ಆಯ್ತಾ? ಎ ಅನ್ನೋನು ಟೋಟಲ್ ವರ್ಕ್ ಎಷ್ಟಿದೆ? 20 ಅಲ್ವಾ? ಟೋಟಲ್ ವರ್ಕ್ ನ 20 ದಿನದಲ್ಲಿ ಮುಗಿಸ್ತಾನೆ ಅಂದ್ರೆ ಒಂದ್ ದಿನಕ್ಕೆ ಎಷ್ಟರಷ್ಟು ಕೆಲಸ ಮಾಡ್ತಾನೆ? 1 ಯೂನಿಟ್ ಅಷ್ಟು ಕೆಲಸ ಮಾಡ್ತಾನೆ ಅಂತ ಅರ್ಥ. ಸೊ ಬಿ ಅನ್ನೋನು ಟೋಟಲ್ ವರ್ಕ್ 20 ದಿನಾನ 10 ದಿನದಲ್ಲಿ ಮುಗಿಸ್ತಾನೆ ಅಂದ್ರೆ ಒಂದ್ ದಿನಕ್ಕೆ 2ರಷ್ಟು ಕೆಲಸ ಮಾಡ್ತಾನೆ ಅಂತ ಅರ್ಥ. ಸೊ ಓಕೆನಾ? ಹೌ ಮೆನಿ ಡೇಸ್ ದೇ ವಿಲ್ ಟುಗೆದರ್ ಕಂಪ್ಲೀಟ್ ದ ವರ್ಕ್ ಅಂತ ಕೇಳಿದ್ದಾರೆ. ಟೋಟಲ್ ವರ್ಕ್ ಎಷ್ಟಿದೆ? 20 ಇದೆ. ಸೊ ಅವ್ರಿಬ್ರು ಎಫಿಷಿಯನ್ಸಿ ಎಷ್ಟಿದೆ? ಟೋಟಲ್ ಎ ಅನ್ನೋನು 1, ಬಿ ಅನ್ನೋನು 2. ಸೊ ಟೋಟಲ್ ಎಫಿಷಿಯನ್ಸಿ ಎಷ್ಟಿದೆ? 3 ಇದೆ. ಸೊ ಅವ್ರಿಬ್ರು ಟುಗೆದರ್ ತಾನೇ ಹೇಳಿರೋದು. ಯಾಕೆ ಆಡ್ ಮಾಡಿದೀವಿ ಅಂದ್ರೆ ಅವ್ರಿಬ್ರು ಎ ಅಂಡ್ ಬಿ ಎರಡೂ ಸೇರ್ಕೊಂಡು ಟೋಟಲ್ ವರ್ಕ್ ಎಷ್ಟು ದಿನದಲ್ಲಿ ಮುಗಿಸ್ತಾರೆ? ಟೋಟಲ್ ವರ್ಕ್ ಎಷ್ಟಿದೆ? 20. ಅವ್ರಿಗೆ ಒಂದ್ ದಿನಕ್ಕೆ ಎಷ್ಟು? ಎ ಅನ್ನೋನು 1 ಯೂನಿಟ್ ಮಾಡ್ತಾನೆ, ಬಿ ಅನ್ನೋನು 2 ಯೂನಿಟ್ ಮಾಡ್ತಾನೆ. ಸೊ ಒಂದ್ ದಿನಕ್ಕೆ 3 ಯೂನಿಟ್ ಮುಗಿಸ್ತಾರೆ ಅಂದ್ರೆ 20 ದಿನ ಟೋಟಲ್ ವರ್ಕ್ ಬರ್ಬೇಕು ಅಂದ್ರೆ 20 ದಿನಕ್ಕೆ ಎಷ್ಟು ದಿನ ತಗೋತಾರೆ ಅಂತ ಕೇಳಿರೋದು ಅಲ್ವಾ. ಸೊ 20 ಅಂದ್ರೆ ನೋಡಿ, ಇದು ನಾರ್ಮಲ್ ಫ್ರಾಕ್ಷನ್ ಅಲ್ಲಿ ಇದೆ. ಇದನ್ನ ನಾವು ಮಿಕ್ಸ್ಡ್ ಫ್ರಾಕ್ಷನ್ ಅಲ್ಲಿ ಕನ್ವರ್ಟ್ ಮಾಡಿತ್ತು ಅಂದ್ರೆ 3 6 18. 18 ಅಲ್ಲಿ 20 18 ಹೋದ್ರೆ 2 ಮಿಕ್ಕತ್ತು. ಸೊ 6/2/3 ನೋಡಿ 20 ಅಲ್ವಾ. 3ನ ಭಾಗ ಮಾಡಿ 3 6 18 ಆಯ್ತು. 20ನಲ್ಲಿ 18 ಹೋದ್ರೆ 2 ಮಿಕ್ತು. ಸೊ
ಈ ಕಡೆಯಿಂದ ಹಿಂಗ್ ಬರ್ಕೊಂಬನ್ನಿ. 6/2/3 6/2/3. ಸೊ ಆನ್ಸರ್ ಇಸ್ 6/2/3. 90% ಆಫ್ ದ ಕ್ವಶನ್ ನಾವು LCM ಮೆಥಡ್ ಅಲ್ಲೇ ಮಾಡೋಣ. ಈಸಿ ಆಗಿರುತ್ತೆ. ಫಾರ್ಮುಲಾ ಅಂದ್ರೆ ನಿಮ್ಗೆ ಜ್ಞಾಪಕ ಇಟ್ಕೊಳಕ್ಕಾಗಲ್ಲ. ಸ್ವಲ್ಪ ಟ್ರಿಕಿ ಆಗಿ ಏನಾದ್ರೂ ಕ್ವಶನ್ ಬಂತು ಅಂದ್ರೆ ನೀವು ಫಾರ್ಮುಲಾ ಅಪ್ಲೈ ಮಾಡ್ಕೊಳಕ್ ಆಗಲ್ಲ. ಸೊ ಅದಕ್ಕಾಗಿ ನಾವು LCM ಮೆಥಡ್, ಈಸಿ ಮೆಥಡ್, ಅದನ್ನ ಸ್ವಲ್ಪ ನೋಡೋಣ ಬನ್ನಿ. ಮುಂದಿನ ಪ್ರಶ್ನೆ ನೋಡೋಣ. A, B and C can complete a piece of work in 24, 6 and 12 days respectively. If they working together, how many days they will take to complete work? A, B, C ಅನ್ನೋರು 3 ಜನ ಇದ್ದಾರೆ. ಅವರು ಯಾವುದೋ ಒಂದು ಕೆಲಸನ A ಅನ್ನೋನು 24 ದಿನದಲ್ಲಿ ಮುಗಿಸ್ತಾನೆ, B ಅನ್ನೋನು 6 ದಿನದಲ್ಲಿ ಮುಗಿಸ್ತಾನೆ, C ಅನ್ನೋನು 12 ದಿನದಲ್ಲಿ ಮುಗಿಸ್ತಾನೆ. ಸೊ ಇಫ್ ಎಲ್ಲಾರು ಒಟ್ಟಿಗೆ ಕೆಲಸ ಮಾಡಿದ್ರೆ ಎಷ್ಟು ದಿನದಲ್ಲಿ ಆ ಕೆಲಸ ಮುಗಿಯುತ್ತೆ ಅಂತ ಕೇಳಿದ್ದಾರೆ. ಸೊ ಪ್ರಶ್ನೆ ಅರ್ಥ ಆಯ್ತಾ? ನೋಡಿ, LCM ಮೆಥಡ್, A, B, C 3 ಜನ ಇದ್ದಾರೆ. A ಎಷ್ಟು ದಿನದಲ್ಲಿ ಮುಗಿಸ್ತಾನೆ? 20 ದಿನದಲ್ಲಿ ಮುಗಿಸ್ತಾನೆ ಒಂದು ಕೆಲಸನ. B ಅನ್ನೋನು 6 ದಿನದಲ್ಲಿ ಮುಗಿಸ್ತಾನೆ. ಸೊ C ಅನ್ನೋನು ಅದೇ ಕೆಲಸನ 12 ದಿನದಲ್ಲಿ ಮುಗಿಸ್ತಾರಂತೆ. ಸೊ ಇವು ಮೂರಕ್ಕೂ LCM ಅಂದ್ರೇನು? ಟೋಟಲ್ ವರ್ಕ್ ಅಂತ. ಸೊ ಇವು ಮೂರಕ್ಕೂ LCM ತಗೊಂಡ್ರೆ ಆ ಟೋಟಲ್ ವರ್ಕ್ ಅಲ್ವಾ? 24, 6, 12. LCM ಏನು? ಇದರಲ್ಲಿ ದೊಡ್ಡ ಅಂಕೆ ಯಾವುದು? 24 ಹಾಕೊಂಡ್ರೆ 6 ಮಲ್ಟಿಪಲ್ ಇದೆ, 12 ಮಲ್ಟಿಪಲ್ ಇದೆ, ಸೊ 24 ಮಲ್ಟಿಪಲ್ ಇದೆ. ಸೊ LCM ಎಷ್ಟು? 24. LCM ಅಂದ್ರೆ 24 ತಾನೆ. 24 ಅಂದ್ರೆ ಅದು ಟೋಟಲ್ ವರ್ಕ್. A ಅನ್ನೋನು ಟೋಟಲ್ ವರ್ಕ್ 24. ಅದನ್ನ ಎಷ್ಟು ದಿನ ತಗೋತಾನೆ ಅಂದ್ರೆ 24 ದಿನ ತಗೋತಾನೆ. ಅಂದ್ರೆ ಒಂದ್ ದಿನಕ್ಕೆ 1 ಯೂನಿಟ್ ಅಷ್ಟು ಕೆಲಸ ಮಾಡ್ತಾನೆ. ಸರಿನಾ? B ಅನ್ನೋನು ಟೋಟಲ್ ವರ್ಕ್ 24ರಷ್ಟು ಕೆಲಸನ 6 ದಿನ ತಗೋತಾನೆ. ಅಂದ್ರೆ ಅದ್ ಮಾಡ್ಲಿಕ್ಕೆ ಟೋಟಲ್ ವರ್ಕ್ ನ ಒಂದ್ ದಿನಕ್ಕೆ ಎಷ್ಟು ದಿನ ತಗೋತಾನೆ ಅಂದ್ರೆ 6 4 24. ಸೊ 4 ಯೂನಿಟ್ ತಗೋತಾರೆ. ಸೊ ಅದೇ ರೀತಿ C ಅನ್ನೋನು ಟೋಟಲ್ ವರ್ಕ್ 24 ದಿನಾನ, ಟೋಟಲ್ ವರ್ಕ್ ಎಷ್ಟಿದೆ? 24ರಷ್ಟು ಇದೆ ಅಲ್ವಾ? ಆ 24ರಷ್ಟು ಮುಗ್ಸಕ್ಕೆ 12 ದಿನ ತಗೋತಾನೆ. ಅಂದ್ರೆ ಒಂದ್ ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನೆ ಅವನು? 2 ಯೂನಿಟ್ ಅಷ್ಟು ಕೆಲಸ ಮಾಡ್ತಾನೆ. ಸರಿನಾ ಗಾಯ್ಸ್? ಅರ್ಥ ಆಯ್ತಾ? ನೋಡಿ, C ಅನ್ನೋನು ಟೋಟಲ್ ವರ್ಕ್ ಎಷ್ಟಿದೆ? 24ರಷ್ಟಿದೆ. 24ರಷ್ಟು ವರ್ಕ್ ನ ಅವನು 12 ದಿನ ತಗೋತಾನಂತೆ ಮಾಡ್ಲಿಕ್ಕೆ. ಅಂದ್ರೆ ಒಂದ್ ದಿನಕ್ಕೆ ಎಷ್ಟು ತಗೋತಾನೆ ಅಂದ್ರೆ 2 ಯೂನಿಟ್ ಮಾಡ್ತಾನೆ ಅಂತ ಅರ್ಥ. ಸರಿನಾ? ಸೊ ನಮ್ಗೆ ಎಷ್ಟು ಸಿಕ್ತು? ಟೋಟಲ್ ವರ್ಕ್ 24ರಷ್ಟಿದೆ. ಅವ್ರೇನ್ ಕೇಳಿದ್ರು? ಒಟ್ಟಿಗೆ 3 ಜನನು ಕಂಪ್ಲೀಟ್ ಆಗಿ ಒಟ್ಟಿಗೆ ಮಾಡಿದ್ರೆ ಎಷ್ಟು ದಿನದಲ್ಲಿ ಮುಗಿಸುತ್ತೆ ಅಂತ ಕೇಳಿದ್ರು. ಸೊ 1, 4, 2 ಇವು ಮೂರನ್ನು ಆಡ್ ಮಾಡಿ ಎಷ್ಟಾಯ್ತು? 4 + 2 6 7. ಸೊ 7 ಯೂನಿಟ್ ಇದೆ. ಟೋಟಲ್ ವರ್ಕ್ ಎಷ್ಟಿದೆ? 24. ಸರಿನಾ? ಒಂದ್ ದಿನಕ್ಕೆ ಅವರು 7 ಯೂನಿಟ್ ಅಷ್ಟು ಕೆಲಸ ಮಾಡ್ತಾರೆ. ಅಂದ್ರೆ ಟೋಟಲ್ ಯೂನಿಟ್ ಎಷ್ಟಿದೆ? 24 ತಾನೆ. ಟೋಟಲ್ ವರ್ಕ್ ಎಷ್ಟಿದೆ? 24 ಅಷ್ಟು. ಅವು ಮೂರನ್ನು ವರ್ಕ್ ಮಾಡಿದ್ರೆ ಎಷ್ಟು ದಿನ ತಗೊಂತಾರೆ ಅಂತ ಕೇಳಿದ್ರೆ ಅಲ್ವಾ? ಸೊ ಇದು ಯಾವ್ದು? ನಾರ್ಮಲ್ ಫ್ರಾಕ್ಷನ್ ಅಲ್ಲಿ ಇದೆ. ಇದನ್ನ ನಾವು ಮಿಕ್ಸ್ಡ್ ಫ್ರಾಕ್ಷನ್ ಮಾಡ್ತೀವಿ. ಅಂದ್ರೆ 7 3s 21 ಎಷ್ಟು ಮಿಕ್ಕತ್ತು? 3 ಮಿಕ್ಕತ್ತು. ಸೊ ಇದ ಪ್ರಾಪರ್ ಫ್ರಾಕ್ಷನ್ ಕನ್ವರ್ಟ್ ಮಾಡೋದ್ವಾ ನಾವು ಮಿಕ್ಸ್ಡ್ ಫ್ರಾಕ್ಷನ್ ಗೆ. ಸೊ ಇದು ನಾರ್ಮಲ್ ಫ್ರಾಕ್ಷನ್ ಇಂದ ಮಿಕ್ಸ್ಡ್ ಫ್ರಾಕ್ಷನ್ ಕನ್ವರ್ಟ್ ಮಾಡೋದು. ಸೊ ಆನ್ಸರ್ ಇಸ್ 3/3/7. ನೋಡಿ, ಸ್ವಲ್ಪ ಟ್ರಿಕಿ ಆಗಿರುತ್ತೆ. ಅರ್ಥ ಮಾಡ್ಕೊಂಡ್ಬಿಟ್ರೆ ಫುಲ್ ಈಸಿ ಆಗುತ್ತೆ. ನೋಡಿ, A ಮತ್ತೆ B, C 3 ಜನನು ಅವರು ಯಾವ್ದೋ ಒಂದು ಕೆಲಸನ A ಅನ್ನೋನು 24 ದಿನದಲ್ಲಿ ಮುಗಿಸ್ತಾನಂತೆ. B ಅನ್ನೋನು ಅದೇ ಕೆಲಸನ 6 ದಿನದಲ್ಲಿ ಮುಗಿಸ್ತಾನಂತೆ. C ಅನ್ನೋನು ಅದೇ ಕೆಲಸನ 12 ದಿನದಲ್ಲಿ ಮುಗಿಸ್ತಾರಂತೆ. ಸೊ ನಮ್ಗೆ ಟೋಟಲ್ ವರ್ಕ್ ಎಷ್ಟು ಅಂತ ಗೊತ್ತಾಯ್ತು. LCM ತಗೊಂಡು ಟೋಟಲ್ ವರ್ಕ್ ಎಷ್ಟಿದೆ? 24ರಷ್ಟಿದೆ. ಸೊ A ಅನ್ನೋನು ಟೋಟಲ್ ವರ್ಕ್ ನ ಮಾಡ್ಲಿಕ್ಕೆ 24 ದಿನ ತಗೋತಾನೆ. ಅಂದ್ರೆ ಒಂದ್ ದಿನಕ್ಕೆ ಎಷ್ಟೋ 1ರಷ್ಟು ಕೆಲಸ ಮಾಡ್ತಾನೆ ಅಂತ ಅರ್ಥ. ಸೊ A ಅನ್ನೋನು ಟೋಟಲ್ ಎಷ್ಟು? 24 ಚಾಕ್ಲೇಟ್ ಇದೆ. ಈ 24 ಚಾಕ್ಲೇಟ್ ನ 24 ದಿನ ತಿಂತಾನೆ. ಅಂದ್ರೆ ಒಂದ್ ದಿನಕ್ಕೆ ಎಷ್ಟು ಚಾಕ್ಲೇಟ್ ತಿಂತಾನೆ? 1 ಚಾಕ್ಲೇಟ್ ತಿಂತಾನೆ. ಅದೇ ರೀತಿ B ಅನ್ನೋನು ಟೋಟಲ್ ಎಷ್ಟು ಚಾಕ್ಲೇಟ್ ಇದೆ? 24 ಚಾಕ್ಲೇಟ್ ಇದೆ. ಈ 24 ಚಾಕ್ಲೇಟ್ ನ 6 ದಿನ ತಗೋತಾನಂತೆ ತಿನ್ಲಿಕ್ಕೆ 6 ದಿನ ತಗೋತಾನೆ. ಅಂದ್ರೆ ಒಂದ್ ದಿನಕ್ಕೆ ಎಷ್ಟು ಚಾಕ್ಲೇಟ್ ತಿನ್ಬಲ್ಲ? 4 ಚಾಕ್ಲೇಟ್ ತಿನ್ಬಲ್ಲ. ಸೇಮ್ ಅದೇ ರೀತಿ C ಅನ್ನೋನು 24 ಚಾಕ್ಲೇಟ್ ನ 12 ದಿನದಲ್ಲಿ ತಿಂತಾನೆ. ಅಂದ್ರೆ ಒಂದ್ ದಿನಕ್ಕೆ ಎಷ್ಟು? 2 ಚಾಕ್ಲೇಟ್ ತಿನ್ನಕ್ಕಾಗೋದು.
ಸೊ ಅವ್ರ ಎಫಿಷಿಯನ್ಸಿ ಗೊತ್ತಾಯ್ತಲ್ವಾ, ಟೋಟಲ್ ವರ್ಕ್ ಎಷ್ಟಿದೆ 24 ಇದೆ, ಅವ್ರ ಎಫಿಷಿಯನ್ಸಿ ಎಷ್ಟಾಯ್ತು ಟೋಟಲ್ 7 ಆಯ್ತು. ಸೊ ಇದು ನಮ್ಮ ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ, ಟೋಟಲ್ ಡೇಸ್ ಹೌ ಮೆನಿ ಡೇಸ್ ಎಷ್ಟು ಮಾಡ್ತಾರೆ ಅಂದ್ರೆ 3/3/7 ಡೇಸ್ ಅಲ್ಲಿ ಮುಗಿಸ್ತಾರೆ. ನೋಡಿ ಗಾಯ್ಸ್, ಇದು 3ನೇ ಟೈಪ್ ಕ್ವಶನ್. ಈ ಟೈಪ್ ಕ್ವಶನ್ ಎಲ್ಲ ಎಕ್ಸಾಮ್ ಅಲ್ಲಿ ರಿಪೀಟೆಡ್ ಆಗಿ ಬಂದಿರುವಂತದ್ದೇ. ಸೊ ಸ್ವಲ್ಪ ಗಮನ ಇಟ್ಟು ನೋಡಿ. A can do a work in 9 days. B can do the same work in 18 days. If they work on it together for 5 days, then what fraction of the work left? ನೋಡಿ, A ಅನ್ನೋರು ಒಂದ್ ಕೆಲ್ಸನ 9 ದಿನದಲ್ಲಿ ಮುಗಿಸ್ತಾರಂತೆ, B ಅನ್ನೋನು ಅದೇ ಕೆಲ್ಸನ 18 ದಿನದಲ್ಲಿ ಮುಗಿಸ್ತಾರಂತೆ. ಅವ್ರಿಬ್ರು ಮೊದ್ಲು ಸ್ಟಾರ್ಟ್ ಮಾಡ್ತಾರಂತೆ 5 ದಿನಗಳ ಗಂಟ ಸ್ಟಾರ್ಟ್ ಮಾಡ್ತಾರಂತೆ. ದೆನ್ ವಾಟ್ ಫ್ರಾಕ್ಷನ್, 5 ದಿನ ಅದೇ ಕೆಲ್ಸನ ಇಬ್ರು ಒಟ್ಟಿಗೆ ಮುಗಿಸಿದ್ರು ಅಂದ್ರೆ ರಿಮೈನಿಂಗ್ ಎಷ್ಟು ಕೆಲಸ ಮುಗಿದಿದೆ ಅಂತ ಕೇಳಿದ್ದಾರೆ. ನೋಡಿ ಗೈಸ್, ಕನ್ನಡದಲ್ಲಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಎ ಅನ್ನೋನು ಒಂದು ಕೆಲ್ಸನ 9 ದಿನದಲ್ಲಿ ಮುಗಿಸ್ತಾನಂತೆ, ಬಿ ಅನ್ನೋನು ಅದೇ ಕೆಲ್ಸನ 18 ದಿನ ಮುಗಿಸ್ತಾರಂತೆ. ಬಟ್ ಅವ್ರಿಬ್ರು ಏನ್ ಮಾಡ್ತಾರೆ, ಕೆಲಸ ಮಾಡ್ತಾರೆ, ಬಟ್ ಎಲ್ಲಿ ಗಂಟ ಮಾಡ್ತಾರೆ ಅಂದ್ರೆ ಬರೀ 5 ದಿನಗಳ ಗಂಟ ಮಾತ್ರ ಅವ್ರಿಬ್ರು ಒಟ್ಟಿಗೆ ಸೇರಿ ಕೆಲಸ ಮಾಡ್ತಾರಂತೆ. 5 ದಿನಕ್ಕೆ ಪೂರ್ತಿ ಕೆಲಸ ಮುಗಿಯಲ್ಲ, 5 ದಿನಗಳ ಗಂಟ ಮಾತ್ರ ಕೆಲಸ ಮಾಡ್ತಾರೆ. ಅಂದ್ರೆ ಇನ್ನು ಮಿಕ್ಕಿದ ಕೆಲಸನ ಎಷ್ಟು ಕೆಲಸ ಅವರು ಮಿಕ್ಕಿದ ಕೆಲಸ ಇನ್ನು ಎಷ್ಟು ಮಿಕ್ಕಿದೆ 5 ದಿನಗಳ ಗಂಟ ಬಿಟ್ಬಿಡ್ತಾರೆ, ಇನ್ ಎಷ್ಟು ಕೆಲಸ ಮಿಕ್ಕೋತು ಅನ್ನೋದೇ ಇಲ್ಲಿ ಕೇಳಿರುವಂತ ಪ್ರಶ್ನೆ. ನೋಡಿ, ಈ ತರ ಇದ್ದಾಗ ಎ ಮತ್ತೆ ಬಿ ಅವ್ರಿಬ್ರಲ್ವಾ, ಎ ಅನ್ನೋರು ಎಷ್ಟು 9 ದಿನ ತಗೋತಾರೆ, ಬಿ ಅನ್ನೋರು ಎಷ್ಟು ದಿನ ತಗೋತಾರೆ 18 ದಿನ. ಸೊ ಟೋಟಲ್ ವರ್ಕ್ ಬರಕ್ಕೆ ನಾವು ಎಲ್ ಸಿ ಎಂ ಎಷ್ಟಿಲ್ಲಿ 18. ಎ ಅನ್ನೋನು 18 ಚಾಕ್ಲೇಟ್ನ 9 ದಿನದಲ್ಲಿ ಮುಗಿಸ್ತಾನೆ ಅಂದ್ರೆ ಒಂದ್ ಚಾಕ್ಲೇಟ್ನ ಒಂದ್ ದಿನಕ್ಕೆ ಒಂದೇ ಚಾಕ್ಲೇಟ್ ಅಂತ ತಿನ್ನೋದು. ಬಿ ಅನ್ನೋನು ಒಂದು ದಿನಕ್ಕೆ 2 ಚಾಕ್ಲೇಟ್ ತಿಂತಾನೆ, 9 2 18, ಸರಿ ಅಲ್ವಾ? ಬಿ ಅನ್ನೋನು 18 ಚಾಕ್ಲೇಟ್ನ 18 ದಿನ ತಿಂತಾನೆ ಅಂದ್ರೆ ಒಂದ್ ದಿನಕ್ಕೆ ಎಷ್ಟು ಚಾಕ್ಲೇಟ್ ತಿಂತಾನೆ, ಒಂದೇ ಚಾಕ್ಲೇಟ್ ತಿನ್ನೋದವನು ಅಲ್ವಾ? ಸೊ ನಮ್ಗೆ ಟೋಟಲ್ ವರ್ಕ್ ಎಫಿಷಿಯನ್ಸಿ ಸಿಕ್ತಲ್ವಾ? ಸೊ ಅವ್ರಿಬ್ರು ಎಫಿಷಿಯನ್ಸಿ ಎಷ್ಟು, ಒಂದ್ ದಿನಕ್ಕೆ ಎಷ್ಟು ಚಾಕ್ಲೇಟ್ ತಿಂತಾರೆ, 2 ಚಾಕ್ಲೇಟು. ಇವನು ಒಂದ್ ದಿನಕ್ಕೆ 1 ಚಾಕ್ಲೇಟ್ ತಿಂತಾನೆ. ಸೊ ಎಷ್ಟಾಯ್ತು, ಒಂದ್ ದಿನಕ್ಕೆ 3 ಚಾಕ್ಲೇಟ್ ತಿಂತಾರೆ. 3 ಚಾಕ್ಲೇಟ್ ತಿಂತಾರೆ ಒಂದ್ ದಿನಕ್ಕೆ ಅಂದ್ರೆ ಎಷ್ಟು ದಿನಗಳ ಗಂಟ ತಿಂತಾರೆ ಅವ್ರಿಬ್ರು, 5 ದಿನ ತಿಂತಾರೆ. ಒಂದ್ ದಿನಕ್ಕೆ ಅವ್ರಿಬ್ರು ಸೇರಿ 3 ಚಾಕ್ಲೇಟ್ ತಿಂತಾರೆ ಅಂದ್ರೆ 5 ದಿನಗಳ ಗಂಟ ತಾನೇ ತಿನ್ನೋದು. 5 ದಿನಗಳ ಗಂಟ ಎಷ್ಟು ತಿಂತಾರೆ, 15. ಸೊ ಟೋಟಲ್ ವರ್ಕ್ ಇಲ್ಲಿ ಎಷ್ಟಾಯ್ತು, ಈಗ 15 ದಿನ, 15 ಅಷ್ಟು ವರ್ಕ್ ಆಯ್ತಲ್ವಾ? ಸೊ ನಮ್ಗೆ ಎಷ್ಟು ಟೋಟಲ್ ಇದೆ, 18 ಟೋಟಲ್ ವರ್ಕ್, ಸರಿನಾ? ಅದರಲ್ಲಿ 15ರಷ್ಟು ವರ್ಕ್ ನ ಅವ್ರಿಬ್ರು ಸೇರ್ಕೊಂಡು ಮುಗಿಸಿದ್ದಾರೆ. ಇನ್ ಮಿಕ್ಕಿರೋದು ಎಷ್ಟು, 18ರಲ್ಲಿ 15 ಹೋಯ್ತು ಅಂದ್ರೆ ಇನ್ ಮಿಕ್ಕಿರೋದು 3 ವರ್ಕ್. ಮಿಕ್ಕಿರೋದು 3 ವರ್ಕ್ ತಾನೆ, ಮಿಕ್ಕಿರೋದು 3 ವರ್ಕ್ ಅಲ್ಲ ಫ್ರೆಂಡ್? ಇನ್ ಮಿಕ್ಕಿರೋದು ಎಷ್ಟು, 3 ವರ್ಕ್ ಅಲ್ವಾ? ಟೋಟಲ್ ವರ್ಕ್ ಎಷ್ಟು, 18. ನೋಡ್ರಪ್ಪ, ಟೋಟಲ್ ವರ್ಕ್ 18, 18ರಲ್ಲಿ 15ನ ಕೆಲಸ ಮುಗಿಸಿದ್ದಾರೆ, ಇನ್ ಮಿಕ್ಕಿರೋದು 3ರಷ್ಟು ಕೆಲಸ ಇದೆ. ಸೊ 3 1s 3 6. ಸೊ 1/6 ರಷ್ಟು ಕೆಲಸ ಏನಾಗಿದೆ, ಮಿಕ್ಕೋಗಿದೆ, ಮಾಡಿಲ್ಲ ಅವರು. ಅರ್ಥ ಆಯ್ತಾ? ನೋಡಿ, ಫಸ್ಟ್ ಇಂದ ಹೇಳ್ತೀನಿ. ಎ ಅನ್ನೋನು ಒಂದ್ ಕೆಲ್ಸನ 9 ದಿನದಲ್ಲಿ ಮಾಡ್ತಾರಂತೆ, ಬಿ ಅನ್ನೋನು ಅದೇ ಕೆಲ್ಸನ 18 ದಿನದಲ್ಲಿ ಮಾಡ್ತಾರಂತೆ. ಸೊ ಇವರಿಬ್ರು ಸೇರ್ಕೊಂಡು 5 ದಿನ ಮಾತ್ರ ಕೆಲಸ ಮಾಡ್ತಾರೆ ಅಂತ ಅನ್ಕೊಂಡ್ರೆ ಇನ್ ಮಿಕ್ಕಿರೋ ಎಷ್ಟು ಕೆಲಸ ರಿಮೈನಿಂಗ್ ಆಗಿ ಉಳ್ಕೊಂಡಿದೆ ಅನ್ನೋದೇ ಪ್ರಶ್ನೆ. ಸೊ ಎ ಅನ್ನೋನು 9 ದಿನ, ಬಿ ಅನ್ನೋನು 18 ದಿನ ಅಂದ್ರೆ ನಮ್ಗೆ ಟೋಟಲ್ ವರ್ಕ್ ಎಷ್ಟು ಸಿಕ್ತು, 18 ಟೋಟಲ್ ವರ್ಕ್. ಟೋಟಲ್ ವರ್ಕ್ 18 ಅಂದ್ರೆ ಒಂದ್ ದಿನಕ್ಕೆ 2 ಯೂನಿಟ್ ಅಷ್ಟು ಕೆಲಸ ಮಾಡ್ತಾನೆ. ಬಿ ಅನ್ನೋನು ಒಂದ್ ದಿನಕ್ಕೆ 1 ಯೂನಿಟ್ ಕೆಲಸ ಮಾಡ್ತಾನೆ. ಸೊ ಇವರಿಬ್ರದ್ದು ಎಫಿಷಿಯನ್ಸಿ ಎಷ್ಟಾಯ್ತು, 3ರಷ್ಟು ಎಫಿಷಿಯನ್ಸಿ ಎಷ್ಟು ದಿನ ಕೆಲಸ ಮಾಡ್ತಾರೋ 5 ದಿನ ಕೆಲಸ ಮಾಡ್ತಾರೆ. ಸೊ ಅವ್ರು 5 ದಿನ ಕೆಲಸ ಮಾಡ್ತಾರೆ ಅಂದ್ರೆ, ಸೊ ಅವರು 5 ದಿನದಷ್ಟು ಕೆಲಸ ಮಾಡ್ತಾರೆ ಅಂದ್ರೆ ಟೋಟಲ್ 3 ಯೂನಿಟ್ ಅಲ್ವಪ್ಪ, 5 ದಿನ ಅಂದ್ರೆ ಎಷ್ಟು ವರ್ಕ್ ಆಯ್ತು, 15 ಅಷ್ಟು ವರ್ಕ್ ಆಯ್ತು. ನಮ್ಗೆ ಎಷ್ಟು ಟೋಟಲ್ ಇರೋದು, 18 ವರ್ಕ್. 18 ವರ್ಕ್ ಅಲ್ಲಿ 15 ವರ್ಕ್ ಮಾಡಿ ಮುಗಿಸ್ಬಿಟ್ಟಿದ್ದಾರೆ. ಇನ್ನೆಷ್ಟು ವರ್ಕ್ ಮಿಕ್ತು, 3ರಷ್ಟು ವರ್ಕ್ ಮಿಕ್ತು. ಎಷ್ಟಕ್ಕೆ, ಟೋಟಲ್ 18ಕ್ಕೆ ಅಲ್ವಾ? 18ಕ್ಕೆ 3ರಷ್ಟು ಮಿಕ್ತು ಅಂದ್ರೆ
ಅವೆರಡನ್ನು ಸಿಂಪ್ಲಿಫೈ ಮಾಡಿದ್ರೆ 1/6. ಸೊ ನಮಗೆ ವಾಟ್ ಈಸ್ ದ ಫ್ರಾಕ್ಷನ್ ಆಫ್ ದ ವರ್ಕ್ ಲೆಫ್ಟ್? ಎಷ್ಟು ಮಿಕ್ಕಿದೆ ಲೆಫ್ಟ್? 1/6 ಅಷ್ಟು ಮಿಕ್ಕಿದೆ ವರ್ಕ್. ನೆಕ್ಸ್ಟ್ 4th ಟೈಪ್ ಆಫ್ ಕ್ವಶನ್ ನೋಡೋಣ ಗಾಯ್ಸ್. A can do piece of work in 12 days. B can do it in 18 days. They work together for 2 days. Then A leaves. How long will B take to finish the remaining work? Question ನ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ ನೋಡಿ. A ಅನ್ನೋನು ಒಂದ್ ಕೆಲ್ಸನ 12 ದಿನ ತಗೋತಾನಂತೆ, ಸರಿನಾ? B ಅನ್ನೋನು ಅದೇ ಕೆಲ್ಸನ 18 ದಿನ ಮಾಡ್ತಾರಂತೆ. ದೇ ವರ್ಕ್ ಟುಗೆದರ್ ಫಾರ್ 2 days. ಅವ್ರಿಬ್ರು ಜೊತೆಲಿ 2 ದಿನಗಳ ಗಂಟ ಕೆಲಸ ಮಾಡ್ತಾರಂತೆ. ಅದಾದ್ಮೇಲೆ ಎ ಅನ್ನೋನು ಹೊರಟೋಗ್ತಾನೆ. ಎ ಅನ್ನೋನು ಹೊರಟೋದ್ಮೇಲೆ ಇನ್ಯಾರು ಇರ್ತಾರೆ? ಬಿ ಅನ್ನೋ ಇರ್ತಾನೆ ತಾನೆ, ಬಿ ಅನ್ನೋರ್ ತಾನೆ ಇರೋದು. ಸೊ ಹೌ ಲಾಂಗ್ ವಿಲ್ ಬಿ ಟೇಕ್ ಟು ಫಿನಿಶ್ ರಿಮೈನಿಂಗ್ ವರ್ಕ್? ಮಿಕ್ಕಿರುವಂತ ಕೆಲ್ಸನ ಬಿ ಅನ್ನೋನು ಎಷ್ಟು ದಿನ ತಗೋತಾನೆ ಅಂತ ಕೇಳಿದೆ. ಎ ಎಷ್ಟಿದೆ? 12, ಬಿ 18. ಇವೆರಡರ ಎಲ್ ಸಿ ಎಂ ಎಷ್ಟು ಬರುತ್ತೆ? ಅದೇ ತಾನೇ ಟೋಟಲ್ ವರ್ಕ್. ಸೊ ಎಲ್ ಸಿ ಎಂ ಅಂದ್ರೆ 18 ಆಗಲ್ಲ, ಮಲ್ಟಿಪಲ್. ನೆಕ್ಸ್ಟ್ ಯಾವ್ದು ಬರುತ್ತೆ? 36 ಆಗುತ್ತೆ ಅಲ್ವಾ? 36 ಇದರಲ್ಲೂ ಇದೆ, ಇದರಲ್ಲೂ. ಸೊ 18 ಮತ್ತೆ 12ಗೆ 36 ಎಲ್ ಸಿ ಎಂ. ಸೊ ಎ ಅನ್ನೋನು 36ರಷ್ಟು ಕೆಲ್ಸನ 12 ದಿನ ತಗೋತಾನಂತೆ ಮಾಡ್ಲಿಕ್ಕೆ. ಬಿ ಅನ್ನೋನು 36ರಷ್ಟು ಕೆಲ್ಸನ 18 ದಿನ ತಗೋತಾನಂತೆ. ಸೊ ಒಂದ್ ದಿನಕ್ಕೆ ಎಷ್ಟು ಯೂನಿಟ್ ಮುಗಿಸ್ತಾರೆ? 3 ಯೂನಿಟ್ ಮುಗಿಸ್ತಾರೆ. ಸೊ ಅದೇ ರೀತಿ ಬಿ ಅನ್ನೋನು 36ರಷ್ಟು ಕೆಲಸ ಮಾಡ್ಲಿಕ್ಕೆ ಒಂದ್ ದಿನಕ್ಕೆ 2 ಯೂನಿಟ್ ಅಷ್ಟು ಮುಗಿಸ್ತಾನೆ. ಓಕೆನಾ? ಅವ್ರು ಏನ್ ಕೇಳಿರೋದು? ವರ್ಕಿಂಗ್ ಟುಗೆದರ್ 2 days. ಸೊ 3 + 2 5 ಯೂನಿಟ್ಸ್ ಇರುತ್ತೆ. ಅವ್ರಿಬ್ರು 5 ಯೂನಿಟ್ಸ್ ಎಷ್ಟು ದಿನ ಕೆಲಸ ಮಾಡ್ತಾರೆ? 2 ದಿನ ಕೆಲಸ ಮಾಡ್ತಾರಂತೆ. ಸೊ ಟೋಟಲ್ ಎಷ್ಟಾಯ್ತು? 10ರಷ್ಟು ವರ್ಕ್ ಆಯ್ತು. ಹೌ ಲಾಂಗ್ ವಿಲ್ ಬಿ ಟೇಕ್ ಟು ಫಿನಿಶ್ ದ ರಿಮೈನಿಂಗ್ ವರ್ಕ್? ಸೊ 36ರಲ್ಲಿ ಟೋಟಲ್ ವರ್ಕ್ 36, ಅದರಲ್ಲಿ 10 ಕೆಲಸ ಮಾಡ್ಬಿಟ್ಟಿದ್ದಾರೆ. ಇನ್ನೆಷ್ಟು ಮಿಕ್ಕದು? 26 ಅಷ್ಟು ಕೆಲಸ ಮಿಕ್ಕತ್ತು. ಆ 26 ಯಾರು ಮಾಡ್ತಾರೆ? ಎ ಹೊರಟೋದ್ಮೇಲೆ ಬಿ ತಾನೇ ಮಾಡೋದು. ಬಿದು ವರ್ಕ್ ಎಷ್ಟು? ಒಂದ್ ದಿನಕ್ಕೆ 2 ಯೂನಿಟ್ ಅಷ್ಟು ಮಾಡ್ತಾನೆ, ಸರಿನಾ? 26 ಕೆಲಸ ಮಾಡಕ್ಕೆ ಎಷ್ಟು ದಿನ ತಗೋತಾನೆ? 26 ಯೂನಿಟ್ ಕೆಲಸ ಮಾಡ್ಲಿಕ್ಕೆ 2 ಒಂದ್ಲಿ 2 3. ಸೊ 13 days. ಸೊ 13 days ತಗೊಳ್ತಾನೆ. ನೋಡಿ ಇನ್ನೊಂದ್ಸರಿ ಹೇಳ್ತೀನಿ. ಎ ಅನ್ನೋನು ಒಂದ್ ಕೆಲ್ಸನ 12 ದಿನದಲ್ಲಿ ಮುಗಿಸ್ತಾನಂತೆ. ಬಿ ಅನ್ನೋನು ಅದೇ ಕೆಲ್ಸನ 18 ದಿನ ಮಾಡ್ತಾನಂತೆ. ಸೊ 12 ಮತ್ತೆ 18 ದಿನಕ್ಕೆ ಎಲ್ ಸಿ ಎಂ ಏನು? 36 ಆಯ್ತು, ಸರಿನಾ? ಎಲ್ ಸಿ ಎಂ ಸಿಕ್ತಾ? ಎಲ್ ಸಿ ಎಂ ಸಿಕ್ತು ಅಂದ್ರೆ ಒಂದ್ ದಿನಕ್ಕೆ 3 ಯೂನಿಟ್ಸ್ ಕೆಲಸ ಮಾಡ್ತಾನೆ ಎ. ಬಿ ಅನ್ನೋನು 2 ಯೂನಿಟ್ಸ್ ಕೆಲಸ ಮಾಡ್ತಾನೆ, ಸರಿನಾ? ಸೊ ಇವರಿಬ್ರು ಜೊತೆಲಿ ತಾನೇ ಮಾಡೋದು. 3 + 2 5 ಆಯ್ತು. ಎಷ್ಟು ದಿನಗಳ ಗಂಟ ಮಾಡ್ತಾರೆ? 2 ದಿನಗಳ ಗಂಟ ಮಾಡ್ತಾರೆ. ಸೊ ಎಷ್ಟರಷ್ಟು ಕೆಲಸ ಆಯ್ತು? 10ರಷ್ಟು ಕೆಲಸ ಆಗಿದೆ. 36 ಕೆಲಸದಲ್ಲಿ 10ರಷ್ಟು ಆಗೋಗಿದೆ. ಇನ್ ಮಿಕ್ಕಿರೋದೆಷ್ಟು? 26. 26ನ ಯಾರು ಮಾಡೋದು? ಎ ಹೊರಟೋದ್ರು ಅಂದ್ರೆ ಬಿ ತಾನೇ ಮಾಡೋದು. ಬಿ ಎಷ್ಟು ಯೂನಿಟ್? ಒಂದ್ ದಿನಕ್ಕೆ ಎಷ್ಟು ಮಾಡ್ತಾನೆ? 2 ಯೂನಿಟ್ ಮಾಡ್ತಾನಂತೆ, ಸರಿನಾ? 26ರಷ್ಟು ಕೆಲಸ ಮಾಡಕ್ಕೆ ಎಷ್ಟು ದಿನ ತಗೋತಾನೆ? 13 ದಿನ ತಗೋತಾನೆ. ಓಕೆನಾ ಫ್ರೆಂಡ್ಸ್, ಅರ್ಥ ಆಯ್ತಾ? ನೋಡಿ ಗೈಸ್, ನೆಕ್ಸ್ಟ್ ಟೈಪ್ ಕ್ವಶನ್ ನೋಡೋಣ ಬನ್ನಿ. ಎ ಅಂಡ್ ಬಿ ಟುಗೆದರ್ can finish a work in 6.75 days. A alone can finish the same work in 9 days. How many days will B alone to complete the work ಅಂತ ಕೇಳಿದ್ದಾರೆ. ಎ ಮತ್ತು ಬಿ ಇವರಿಬ್ರು ಸೇರ್ಕೊಂಡು ಯಾವುದೋ ಒಂದು ಕೆಲಸನ 6.75 ಅಷ್ಟು ಕೆಲಸ ದಿನ ತಗೋತಾರಂತೆ. ಯಾವುದೋ ಒಂದು ಕೆಲಸ ಮುಗಿಸ್ಲಿಕ್ಕೆ 6.75 ಡೇಸ್ ತಗೋತಾರೆ. ಎ ಒಬ್ನೇ ಅದೇ ಕೆಲಸನ 9 ದಿನದಲ್ಲಿ ಮುಗಿಸ್ತಾನಂತೆ. ಹೌ ಮೆನಿ ಡೇಸ್ ವಿಲ್ ಬಿ ಅಲೋನ್? ಬಿ ಒಬ್ನೇನೆ ಅದೇ ಕೆಲಸನ ಎಷ್ಟು ದಿನದಲ್ಲಿ ಮಾಡಿ ಮುಗಿಸ್ಬಲ್ಲ ಅಂತ ಕ್ವಶನ್ ಇದೆ. ಸೊ ಇಲ್ಲಿ ಎ ಬಿ 6.75 ಅಲ್ವಾ? ನೋಡಿ 6.75 ಏನೋ 6.759. ಇದಕ್ಕೆ ಎಲ್ ಸಿ ಎಂ ಕಂಡುಹಿಡಿಯೋದು ನಿಮ್ಗೆ ಸ್ವಲ್ಪ ತಲೆ ಹುಳ ಬಿಟ್ಟಂಗ ಆಗುತ್ತೆ. ಸೊ ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ 6.75 ನಾವು ಹೇಗ್ ಬರ್ಕೋಬಹುದು ಅಂದ್ರೆ 6/3/4 ಅಂತ ಬರ್ಕೋಬಹುದಲ್ವಾ, ಮಿಕ್ಸ್ಡ್ ಫ್ರಾಕ್ಷನ್. ಸೊ 6/3/4 ನಾವು ಫ್ರಾಕ್ಷನ್ ಕನ್ವರ್ಟ್ ಮಾಡ್ತೀವಿ. ನಾರ್ಮಲ್ ಫ್ರಾಕ್ಷನ್ ಅಂದ್ರೆ 4 ಹಂಗೆ ಇರ್ಲಿ. 6 4 24, 24 + 3 27. ಸೊ ನಾರ್ಮಲ್ ಫ್ರಾಕ್ಷನ್ ಬಂತು. ಸೊ ಎ ಮತ್ತೆ ಬಿ ಅವರಿಬ್ರುವೆ
27/4 ಡೇಸ್ ಮುಗಿಸ್ತಾನಂತೆ ಒಂದ್ ಕೆಲ್ಸನ. ಎ ಒಬ್ನೇ ಎಷ್ಟು ದಿನದಲ್ಲಿ ಮುಗಿಸ್ತಾನಂತೆ? 9 ದಿನದಲ್ಲಿ ಮುಗಿಸ್ತಾನಂತೆ. ಸೊ ಇವೆರಡಕ್ಕೂ ಎಲ್ ಸಿ ಎಂ ನೋಡ್ಬೇಕು. ಎಲ್ ಸಿ ಎಂ ಅಂದ್ರೆ ಟೋಟಲ್ ವರ್ಕ್ ಅಲ್ವಾ. ಎಲ್ ಸಿ ಎಂ ಇವೆರಡಕ್ಕೂ ಎಷ್ಟು ಬರುತ್ತೆ? 27 9 ಎಲ್ ಸಿ ಎಂ ಎಷ್ಟು? 27 ಅಲ್ವಾ. ಸೊ ಎ ಬಿ ಇಬ್ರುವೆ 27ರಷ್ಟು ಕೆಲ್ಸನ 27/4 ಮುಗಿಸಿದ್ರೆ ಒಂದ್ ದಿನಕ್ಕೆ ಎಷ್ಟು ಕೆಲಸ ಮುಗಿಸ್ತಾರೆ? 4ರಷ್ಟು ಕೆಲಸ ಮುಗಿಸ್ತಾರೆ. ಗೊತ್ತಾಯ್ತಾ? ಸೊ ಎ ಅನ್ನೋನು 27ರಷ್ಟು ಕೆಲಸನ 9 ದಿನ ಮುಗಿಸ್ತಾನೆ ಅಂದ್ರೆ ಒಂದ್ ದಿನಕ್ಕೆ ಎಷ್ಟು ಕೆಲಸ ಮುಗಿಸ್ತಾನೆ? ಅವನು 3ರಷ್ಟು ಕೆಲಸ. 9 3 27 ತಾನೆ. 27 ಕ್ಯಾನ್ಸಲ್ ಆಗಿ 4 ಉಳ್ಕೊತು, 4 ಆಯ್ತು. ಅರ್ಥ ಆಯ್ತಾ ಇದು ಫ್ರಾಕ್ಷನ್ ಹೆಂಗ್ ಬಂತು ಅಂತ? ನೋಡಿ 27 ಇದು 27/4. 27 ಕ್ಯಾನ್ಸಲ್ ಆಯ್ತು ಅಂದ್ರೆ 4 ಇಲ್ಲಿ ಹೋಯ್ತು ಅಂದ್ರೆ ಅದೇ ತಾನೇ ಬರೋದಿಲ್ಲಿ. ಅರ್ಥ ಆಯ್ತಾ ಫ್ರೆಂಡ್ಸ್ ಇದು ಫ್ರಾಕ್ಷನ್ ಹೇಗೆ 4 ಬಂತು ಅಂತ? ನೋಡಿ ಎ ಪ್ಲಸ್ ಬಿ ಅನ್ನೋರು 27ರಷ್ಟು ಕೆಲಸನ 27/4 ಮುಗಿಸ್ತಾರೆ ಅಂದ್ರೆ ಒಂದ್ ದಿನಕ್ಕೆ 4ರಷ್ಟು ಮುಗಿಸಿದ್ರು ಅಂತ. ಸರಿನಾ? ಎ ಅನ್ನೋನು 27ರಷ್ಟು ಕೆಲಸನ 9 ದಿನ ತಗೋತಾನೆ ಅಂದ್ರೆ ಒಂದ್ ದಿನಕ್ಕೆ 3ರಷ್ಟು ಕೆಲಸ ಮುಗಿಸ್ತಾನೆ. ಸೊ ಹೌ ಮೆನಿ ಡೇಸ್ ವಿಲ್ ಬಿ ಅಲೋನ್ ಫಿನಿಶ್ ದ ವರ್ಕ್? ಸೊ ಎ ಪ್ಲಸ್ ಬಿ ಎಷ್ಟಿದೆ? ಎ ಪ್ಲಸ್ ಬಿ ಇದು 4 ಇದೆ. ಎದೊಂದೇ ಎಷ್ಟಿದೆ? 3 ಇದೆ. ಬಿದ್ ಎಷ್ಟು ಬರುತ್ತೆ ಈಗ ಆಟೋಮೆಟಿಕ್ ಆಗಿ? ಒಂದೇ ತಾನೆ. 3 + 1 4 ತಾನೆ. ಎ ಪ್ಲಸ್ ಬಿ 4 ಅಲ್ವಾ. ಎದು 3 ಆಯ್ತು, ಟೋಟಲ್ 4 ಆಯ್ತು. ಬಿದು 1 ಆದ್ರೆ ತಾನೆ 4 ಆಗೋದು. ಸೊ ಬಿದು 1 ಎಫಿಷಿಯನ್ಸಿ. ಸರಿನಾ? ಕ್ವಶನ್ ಏನ್ ಕೇಳಿದರೆ ಹೌ ಮೆನಿ ಡೇಸ್ ವಿಲ್ ಬಿ ಅಲೋನ್ ಫಿನಿಶ್ ದ ವರ್ಕ್? ಸೊ ಟೋಟಲ್ ವರ್ಕ್ ಎಷ್ಟಿದೆ? 27 ಇದೆ. ಬಿದು ಎಫಿಷಿಯನ್ಸಿ ಎಷ್ಟಿದೆ? 1 ಇದೆ. ಸೊ 27/1 ಅಂದ್ರೆ 27 ಡೇಸ್. ಸೊ ಬಿ ಒಬ್ನೇ ಅದೇ ಕೆಲ್ಸನ ಮುಗಿಸ್ಲಿಕ್ಕೆ ಎಷ್ಟು ದಿನ ತಗೋತಾನೆ ಅಂದ್ರೆ 27 ದಿನ ತಗೋತಾನಂತೆ. ಅರ್ಥ ಆಯ್ತು ಅನ್ಕೊಂಡಿದೀನಿ ಗಾಯ್ಸ್.